ಶ್ರೀಲಂಕಾದ ಈ ಜಾಗಕ್ಕೂ ಇಂಡಿಯಾಗೂ ಒಂದು ನಂಟಿದೆ ಅಂತ ನಂಟಲ್ಲ, ಸಾವಿರಾರು ವರ್ಷಗಳ ನಂಟು. ಏನು ಅಂತ ಸ್ವಲ್ಪ ಜನಕ್ಕೆ ಆಲ್ರೆಡಿ ಅರ್ಥ ಆಗಿರುತ್ತೆ. ಅರ್ಥ ಆಗಿಲ್ಲದಿದ್ರೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದೇ ಶ್ರೀಲಂಕಾನ ಅತಿ ಕಡಿಮೆ ಬೆಲೆ ಆದ 20,000 rupees ಅಲ್ಲಿ ಇನ್ಕ್ಲೂಡಿಂಗ್ ಫ್ಲೈಟ್ಸ್ ಹೇಗೆ ವಿಸಿಟ್ ಮಾಡಬಹುದು ಅನ್ನೋ ಸೀರೀಸ್, ಅದರ ಕೊನೆ ಭಾಗ ಪಾರ್ಟ್ 3. ಹೋದ ವಿಡಿಯೋದಲ್ಲಿ ಮಿರಿಸಾದ ಗಲ್ಲಿಗಳನ್ನ ಒಂದು ಬಿಡದಂಗೆ ಸುತ್ತಾಡಿದ್ ನೋಡಿದ್ರಿ. ಅಡ್ವೆಂಚರ್ ಮಾಡೋಣ ಅಂತ ಬೋಟ್ ಹತ್ತಿ ವೇಲ್ ನೋಡಕ್ ಹೋಗಿ ವೇಲ್ ಕಾಣಿಸ್ತಿ ಎದುರಿಗಿರೋ ಆಂಟಿ ತಲೆ ಮೇಲಿರೋ ಪಿಂಕ್ ವೇಲೆ ಹಣೆಲಿ ಬರ್ದಿರೋದು ಸುಮ್ಮನಿದ್ದಾಗ ಐಶ್ವರ್ಯ ಬಂದ್ಲು ಅನ್ನೋ ತರ ವೇಲ್ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ ಕೂಡ ನೋಡಿದ್ರಿ. ನಾನು ಹೇಳ್ತಿರೋದೆಲ್ಲ ತಲೆ ಬುಡ ಅರ್ಥ ಆಗ್ತಿಲ್ಲ ಅಂದ್ರೆ ಪಾರ್ಟ್ 1 and ಪಾರ್ಟ್ 2 ಮಿಸ್ ಮಾಡಿದೀರಾ ಅಂತ ಅರ್ಥ. ಮೊದಲು ಅದನ್ನ ನೋಡ್ಕೊಂಡು ಬನ್ನಿ, ಆಮೇಲೆ ಈ ವಿಡಿಯೋ ಕಂಟಿನ್ಯೂ ಮಾಡಿ. ಈ ವಿಡಿಯೋದಲ್ಲಿ ನಮ್ಮ ಪಯಣ ಮಿರಿಸಾ ಇಂದ ಉನ್ನವಟುನಾಗೆ. ಉನ್ನವಟುನಾ ಅಂದ್ರೆ ಅರ್ಥ ಏನ್ ಗೊತ್ತಾ? ದ ಪ್ಲೇಸ್ ವೇರ್ ಇಟ್ ಫೆಲ್. ಏನ್ ಬಿತ್ತಿಲ್ಲಿ? ಈ ಪ್ರಶ್ನೆಗೆ ಉತ್ತರ 6000 ವರ್ಷಗಳ ಹಿಂದೆ ನಡೆದಂತಹ ರಾಮಾಯಣದಲ್ಲಿ ಸಿಗುತ್ತೆ. ಶ್ರೀಲಂಕಾದಲ್ಲಿ ಅಡಿಯಿಂದ ಮುಡಿವರೆಗೂ ರಾಮಾಯಣದ ಎಷ್ಟೋ ಪ್ರೂಫ್ಸ್ಗಳು ಸಿಗುತ್ತೆ, ಎಷ್ಟೋ ಸೈಟ್ಸ್ಗಳು ಸಿಗುತ್ತೆ. ಜಾಗದ ಹೆಸರು ಉನ್ನವಟುನಾ ಅಂತ. ಸೊ ಈ ಉನ್ನವಟುನಾ ಹೆಸರು ಸಿನ್ಹಲೀಸ್. ಸೊ ಅದರ ಅರ್ಥ ಇಂಗ್ಲೀಷಲ್ಲಿ ಹೇಳೋದಾದರೆ ದ ಪ್ಲೇಸ್ ವೇರ್ ಇಟ್ ಫೆಲ್ ಅಂತ ಅರ್ಥ. ಸೊ ದ ಪ್ಲೇಸ್ ವೇರ್ ಇಟ್ ಫೆಲ್, ಇದೇ ಜಾಗದಲ್ಲಿ ಬಿದ್ದದ್ದು ಅಂತ. ಏನು ಬಿದ್ದದ್ದು ಅನ್ನೋದು ಕೂಡ ಅದು ರಾಮಾಯಣ ಜೊತೆ ಲಿಂಕ್ ಇದೆ. ಏನು ಅಂದರೆ ಲಕ್ಷ್ಮಣ ಯಾವಾಗ ಬ್ಯಾಟಲಲ್ಲಿ ಇಂಜೂರ್ ಆದಾಗ ಸೊ ಒಂದು ಹಿಮಾಲಯದಲ್ಲಿ ಸಿಗುವಂತಹ ಒಂದು ಹರ್ಬ್ನ ತೊಗೊಂಬಂದು ಇಲ್ಲಿ ಅದನ್ನು ಲಕ್ಷ್ಮಣನ ಟ್ರೀಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಹನುಮಾನ್ನ ಕಳಿಸ್ತಾರೆ. ಸೊ ಹಿಮಾಲಯದಿಂದ ತೊಗೊಂಬಪ್ಪ ಅಂತ. ಸೊ ಹನುಮಾನ್ಗೆ ಕನ್ಫ್ಯೂಸ್ ಆಗಿ ಏನಾಯಿತು ಅಂತ ಗೊತ್ತೇ ಇದೆ, ಇಡೀ ಬೆಟ್ಟನೇ ತಂದುಬಿಡ್ತಾರೆ. ಸೊ ಆ ತರಬೇಕಾದ್ರೆ ಒನ್ ಪಾರ್ಟ್ ಆಫ್ ದ ಮೌಂಟೇನ್ ಫೆಲ್ ಹಿಯರ್. ಸೊ ದಿಸ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಉನ್ನವಟುನಾ. ನೀವು ಇಲ್ಲಿ ನೋಡ್ಬೋದು ಈ ಒಂದು ಮೂರ್ತಿ ಹನುಮಾನ್ ಸಂಜೀವಿನಿ ಬೆಟ್ಟನ ಕ್ಯಾರಿ ಮಾಡ್ತಿರೋವಂಥದ್ದು. ಸೊ ಒಂದು ರಾಮಾಯಣಗೆ ಟ್ರಿಬ್ಯೂಟ್ ಅಂತಲೇ ಹೇಳ್ಬೋದು ಇದು. ಸೊ ಈ ಜಾಗದಲ್ಲಿ ದ ಪ್ಲೇಸ್ ವೇರ್ ಇಟ್ ಫೆಲ್. ಸೊ ಪಕ್ಕದಲ್ಲೇ ಜಾಪನೀಸ್ ಪಗೋಡ ಕೂಡ ಇದೆ. ಈ ಜಾಗ ಅಂತೂ ಬಹಳನೇ ಪ್ರಶಾಂತವಾಗಿದೆ. ಆ್ಯಂಡ್ ಸೊ ಉನ್ನವಟುನಾ ನೀವು ನೋಡೋದಾದರೆ ಒಂದು ಪಾರ್ಟ್ ಫುಲ್ ಸಿಟಿ ಇದೆ. ಸೊ ಇನ್ನೊಂದು ಪಾರ್ಟ್ ಕಂಪ್ಲೀಟ್ ಜಂಗಲ್ ಮತ್ತು ಬೀಚ್ ಹತ್ತಿರ ಇದೆ. ಸೊ ದಿಸ್ ಜಂಗಲ್ ಈಸ್ ಕನ್ಸಿಡರ್ಡ್ ಮೇಡ್ ಫ್ರಮ್ ದ ಪಾರ್ಟ್ ದಟ್ ಫೆಲ್. ಸೊ ಆ ಹನುಮಾನ್ ಕ್ಯಾರಿ ಮಾಡ್ತಿರ್ಬೇಕಾದ್ರೆ ಬಿತ್ತಂತಲ್ಲ, ಸೊ ಆ ಪಾರ್ಟೇ ಈ ಒಂದು ಉನ್ನವಟುನಾ. ಆ್ಯಂಡ್ ಇನ್ನೊಂದು ಇಲ್ಲಿ ವಿಶೇಷವಾದದ್ದು ನೀವು ಅಬ್ಸರ್ವ್ ಏನು ಮಾಡಬೇಕು ಅಂದರೆ, ಇದೇನು ಸುಮ್ಮನೆ ಹೇಳ್ತಾ ಇಲ್ಲ ಇವ್ರುಗಳೆಲ್ಲ, ಈ ಥರ ಇಲ್ಲಿ ಬಿತ್ತು ಉನ್ನವಟುನಾ ಅಂತ. ಲಕ್ಷಾಂತರ ಜನರ ನಂಬಿಕೆ ಇದು. ಆ ನಂಬಿಕೆಗೆ ಪ್ರೂಫ್ ಸಹ ಇದೆ. ನೀವು ಈ ಪಾರ್ಟಲ್ಲಿ ನೋಡುವಂತಹ ಸಾಯಿಲ್ ಏನಿದೆ ಅದು ಇಡೀ ಶ್ರೀಲಂಕಾದಲ್ಲಿ ನೀವು ಎಲ್ಲೂ ನೋಡೋದಕ್ಕೆ ಸಿಗೋದಿಲ್ಲ. ಬಟ್ ಎಲ್ಲಿ ಜೊತೆ ಈ ಒಂದು ಸಾಯಿಲ್ ಮ್ಯಾಚ್ ಆಗ್ತದೆ ಅಂತ ಗೆಸ್ ಮಾಡಿ ನೋಡೋಣ. ಸೊ ಇಲ್ಲಿರುವಂತಹ ಸಾಯಿಲ್ ಬಂದು ನಮಗೆ ಹಿಮಾಲಯನ್ ರೀಜನಲ್ಲಿ ಎಲ್ಲಿ ನಮಗೆ ಸಂಜೀವಿನಿ ಪರ್ವತ ಇತ್ತಲ್ಲ, ಸೊ ಆ ಸಾಯಿಲ್ ಜೊತೆ ಮ್ಯಾಚ್ ಆಗ್ತಾ ಇದೆ. ಸೊ ಸುಮ್ಮನೆ ಅಂತೂ ಯಾರೂ ಕೂಡ ಹೇಳೋದಿಲ್ಲ. ಗೈಸ್, ನಾನೊಂದು ಸ್ಪೆಷಲ್ ಬೀಚಲ್ಲಿದ್ದೀನಿ. ಸೊ ಎಲ್ಲರೂ ದುಡ್ಡು ಕೊಟ್ಬಿಟ್ಟು ಟರ್ಟಲ್ನ ನೋಡೋಕೆ ಹೋದರೆ ಈ ಬೀಚಲ್ಲಿ ಟರ್ಟಲ್ಗಳೇ ನಿಮ್ಮನ್ನು ನೋಡೋಕೆ ಬರ್ತವೆ. ಸೊ ದಿಸ್ ಇಸ್ ದ ಟರ್ಟಲ್ ಬೀಚ್. ಸೊ ಉನ್ನವಟುನಾ ಹತ್ರ ಇದೆ ಇದು ಬೀಚು. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಟರ್ಟಲ್ ನೋಡಿ, ಇಲ್ಲೇ ಇದೆ ಟರ್ಟಲ್. ಕಾಣಿಸ್ತಾ ಇದೆಯಾ ನೋಡಿ, ಎಲ್ಲ ಹೆಂಗೆ ನೋಡ್ತಿದ್ದಾರೆ ಟರ್ಟಲ್ನ. ಸೊ ಇಲ್ಲಿ ಆ್ಯಕ್ಚುಲಿ ಫೀಡ್ ಕೂಡ ಮಾಡ್ಬೋದು. ಒಂದಿಷ್ಟು ದುಡ್ಡು ಕೊಟ್ಟರೆ ಆ ಟರ್ಟಲ್ ಏನು ತಿನ್ನುತ್ತಲ್ಲ, ಪ್ಲಾಂಕ್ಟನ್ ಏನೋ ಅದು ಕೊಡ್ತಾರೆ. ಸೊ ಅದನ್ನು ಫೀಡ್ ಮಾಡ್ಬೋದು. ಸೊ ಆ್ಯಂಡ್ ಪ್ಯಾಕೇಜಸ್ ಥರನೂ ಏನೋ ಇದೆ ಇಲ್ಲಿ. ಸೊ ಫೋಟೋ ತೊಗೊಬೇಕು ಅಂದರೆ, ಇಲ್ಲ ಅಂದರೆ ಯೂಶ್ವಲಿ ನಿಮ್ಗೇನೋ ತೊಗೊಳಲ್ಲ ಅಂದರೆ ಸುಮ್ಮನೆ ಫ್ರೀಯಾಗಿ ಕೂಡ ನೋಡ್ಬೋದು ಇಲ್ಲಿ ಟರ್ಟಲ್ನ. ನೋಡಿ ಇಲ್ಲಿ ಸೊ ನನ್ನ ಹಿಂದೆ ನೀವೇನು ನೋಡ್ತಾ ಇದ್ದೀರಾ, ಇದೆ ಗಾಲೆ ಕ್ರಿಕೆಟ್ ಕ್ಲಬ್, ಗಾಲೆ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಇದು. ಸೊ 2004 ಇಲ್ಲಿ ಸುನಾಮಿ ಆದಾಗ ಈ ಜಾಗ ಕಂಪ್ಲೀಟಾಗಿ ನುಚ್ಚು ನೂರಾಗೋಗಿತ್ತು. 2007 ಮತ್ತೆ ರೆನೋವೇಟ್ ಮಾಡಿ ಈ ಜಾಗನ ಕಟ್ತಾರೆ. ಸೊ 1987 ಸುಮಾರಷ್ಟು ಕ್ರಿಕೆಟ್ ಮ್ಯಾಚ್ಗಳನ್ನ ನೀವು ಇಲ್ಲಿ ನೋಡ್ಬೋದು. ಇಂಡಿಯಾನೂ ಕೂಡ ಬಂದಿಲ್ಲ ಆಡಿದ್ದಾರೆ. ಶ್ರೀಲಂಕಾಗೆ ಇದೊಂಥರ ಲಕ್ಕಿ ಗ್ರೌಂಡ್ ಇದ್ದಂಗೆ, ಹೋಮ್ ಗ್ರೌಂಡು. ಸೊ ಅಲ್ಲೇ ನೀವು ನೋಡ್ಬೋದು ಡಚ್ ಫೋರ್ಟು. ಸೊ ಅದ್ರ ಪಕ್ಕದಲ್ಲೇ ಇರೋವಂಥದ್ದು ಇದು ಸೂಪರ್. ಸೊ ಪ್ರತಿ ಕ್ರಿಕೆಟ್ ಫ್ಯಾನ್ಗೂ ಇದೊಂದು ಜಾಗನ ಒಂದ್ಸಲಿನಾದರೂ ವಿಸಿಟ್ ಮಾಡಬೇಕು ಅಂತಿರುತ್ತೆ. ಸೊ ನಾನು ಅಂತ ಅಷ್ಟೊಂದು ಕ್ರಿಕೆಟ್ನ ಫಾಲೋ ಮಾಡಲ್ಲ, ಬಟ್ ಐ ನೋ ದ ಪ್ಲೇಸಸ್. ಸೊ ಬಂದಿದ್ದೀನಿ, ನೋಡಿದ್ದೀನಿ, ಖುಷಿ ಆಯಿತು. ಈ ಗಾಲಿಯಲ್ಲಿ ಒಂದು ವಿಶೇಷವಾದಂತಹ ಫೋರ್ಟ್ ಇದೆ. ಈ ಫೋರ್ಟು 15th ಸೆಂಚುರಿಯಲ್ಲಿ ಪೋರ್ಚುಗೀಸ್ ಅವರು ಬಿಲ್ಡ್ ಮಾಡ್ತಾರೆ. ಅದಾದ ನಂತರ 17th ಸೆಂಚುರಿಯಲ್ಲಿ ಡಚ್ ಅವರು ಬಂದು ಇದನ್ನು ಆಕ್ರಮಿಸ್ಕೊಂಡು ಕಂಪ್ಲೀಟ್ ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಂಡ್ಬಿಡ್ತಾರೆ.
ಹೊರಗಡೆಯಿಂದ ಜಸ್ಟ್ ಇದೊಂದು ಕೋಟೆ ಅಷ್ಟೇ. ಕೋಟೆ ಅಲ್ಲಿ ನೋಡಿ, ಅಲ್ಲಿ ಕ್ಲಾಕ್ ಟವರ್ ಕಾಣಿಸ್ತಾ ಇದೆ. ಅದೇ ನೀವು ಈ ಕೋಟೆ ಬಾಗಿಲು ಒಳಗೆ ಎಂಟ್ರೆನ್ಸ್ ಹಾಕಿದ್ರೆ ಹೊಸ ಪ್ರಪಂಚನೇ ಇದೆ ನೋಡಿ. ಇಲ್ಲಿ ಟನ್ ನೋಡಿ, ನಾವಿಲ್ಲಿ ಇಲ್ಲಿದ್ದೀವಿ ಇವಾಗ. ಒಳಗಿಂದ ಎಂಟ್ರೆನ್ಸ್ ಆದರೆ ಇಷ್ಟು ದೊಡ್ಡ ಫೋರ್ಟ್ ಇದೆ ಇದು. ಸೊ ಎಲ್ಲೆಲ್ಲಿ ಏನೇನಿದೆ ಅಂತ ಇಲ್ಲೇ ಕೊಟ್ಬಿಡ್ತಾರೆ. ಲೈಟ್ ಹೌಸ್ ಸ್ಟ್ರೀಟ್ ಇದು. ಮ್ಯೂಸಿಯಮ್ಸಿಂದ ಹಿಡಿದು ಕೆಫೇಸಿಂದ ಹಿಡಿದು ಹಾಸ್ಪಿಟಲ್ಸ್ವರೆಗೂ ಪ್ರತಿಯೊಂದು ನಿಮಗೆ ಒಳಗೆ ಸಿಗುತ್ತೆ. ಸೊ ದಿಸ್ ಈಸ್ ಗಾಲೇಸ್ ಡಚ್ ಫೋರ್ಟ್. ಸೊ ಬನ್ನಿ ಇದ್ರ ಮೇಲೆ ಹೋಗಿ ನೋಡೋಣ, ಮೇಲಿಂದ ವ್ಯೂ ಹೆಂಗೆ ಕಾಣಿಸುತ್ತೆ ಅಂತ. ಸೊ ಯೂಶ್ವಲಿ ಫೋರ್ಟ್ಗಳು ಬರೀ ಒಂದು ಅಟ್ರಾಕ್ಷನ್ ಆಗಿ ಉಳ್ಕೊಂಬಿಡುತ್ತೆ ಅಷ್ಟೇ. ಆದರೆ ಈ ಫೋರ್ಟ್ನ ಅವ್ರು ನೋಡಿ, ಸೊ ಯಾವುದನ್ನು ಬಿಡದೆ ಎಲ್ಲ ಪಾರ್ಟ್ಗೂ ನೀಟಾಗಿ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಲಿವಿಂಗ್ ಸಿಟಿ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಒಳಗೆ. ಸೊ ಇವತ್ತಿಗೂ ಕೂಡ ಇಲ್ಲಿ ಜನ ವಾಸ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಕೆಫೇಸ್ಗಳಿದೆ, ಹಾಸ್ಪಿಟ್ಲ್ಗಳಿದೆ, ಓಡಾಡ್ತಾರೆ. ಏನು ಅದ್ಭುತ ಅಲ್ವಾ? ಸೊ ಇಡೀ ಏಷ್ಯಾದಲ್ಲಿ ದಿಸ್ ಫೋರ್ಟ್ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ಯುರೋಪಿಯನ್ ಬಿಲ್ಡ್ ಫೋರ್ಟ್. ಇದರಲ್ಲಿ ನೀವೆಲ್ಲ ಥರದ ಇನ್ಫ್ಲೂಯೆನ್ಸ್ನೂ ನೋಡ್ಬೋದು ನೀವು. ರೈಟ್ ಫ್ರಮ್ ಯುರೋಪಿಯನ್ ಇನ್ಫ್ಲೂಯೆನ್ಸಿಂದ ಹಿಡಿದು ನಿಮಗೆ ಇಂಡಿಯನ್, ಹಿಂದೂ, ಬುದ್ಧಿಸ್ಟ್ ಟೆಂಪಲ್ಗಳಿರ್ಬೋದು, ಎಲ್ಲದರ ಇನ್ಫ್ಲೂಯೆನ್ಸ್ ಚೂರು ನೋಡ್ಬೋದು. ಯಾಕಂದರೆ ಓವರ್ ಪೀರಿಯಡ್ ಆಫ್ ಟೈಮ್, ಹಂಡ್ರೆಡ್ಸ್ ಆಫ್ ಇಯರ್ಸ್ ಟೈಮಲ್ಲಿ ಈ ಒಂದು ಫೋರ್ಟ್ ಮೇಲೆ ಬೀರುವಂತಹ ಇನ್ಫ್ಲೂಯೆನ್ಸ್ ಅದು. ಇಲ್ಲಿ ನೋಡಿ, ಮೇಲಿಂದ ಅದ್ಭುತವಾದ ವ್ಯೂ ಕಾಣಿಸುತ್ತೆ. ಅಲ್ಲೆಲ್ಲ ಕ್ಲಾಕ್ ಟವರ್ಗೆ ಹೋಗಿದ್ದಾರೆ, ಅಲ್ಲಿಗೂ ಹೋಗೋಣ. ಇಲ್ಲಿನ ಜನರು ಕ್ರಿಕೆಟ್ ನೋಡೋದಕ್ಕೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳ್ಳಲ್ಲ. ಇಲ್ಲಿ ಬಂದ್ಬಿಟ್ರೆ ನೋಡಿ, ಇಲ್ಲಿ ಹಿಂಗಿಂದ ಇಲ್ಲಿ ನೋಡಿದ್ರೆ ಆಗೋಯ್ತು. ಅದ್ಭುತವಾದ ಫ್ರೀ ವ್ಯೂ. ಪಾಂಡಿಚೇರಿ ವೈಬ್ಸ್ ಕೊಡುತ್ತೆ. ಸೇಮ್ ಎಲ್ಲ ಕಡೆ ಫ್ರೆಂಚ್ ಕಾಲೋನಿಗಳು ಥರ, ಫ್ರೆಂಚ್ ಬಿಲ್ಡಿಂಗ್ಗಳು. ಸೊ ಅದೇ ಥರ ಆರ್ಕಿಟೆಕ್ಚರು. ಆ್ಯಂಡ್ ಇನ್ನೊಂದು ಒಳ್ಳೆ ವಿಷಯ ಏನು ಅಂದರೆ, ಈ ಒಂದು ಫೋರ್ಟ್ಗೆ ಯಾವುದೇ ಥರದ ಎಂಟ್ರಿ ಫೀಸ್ ಇಲ್ಲ. ನೀವು ಆರಾಮಾಗಿ ಬರ್ಬೋದು. ಸೊ ಆರಾಮಾಗಿ ಉನ್ನವಟನ ಅಥವಾ ಮಿರಿಸಾಯಿಂದ ನೀವು ಒಂದು ಬಸ್ನ ಹತ್ಕೊಂಡ್ಬಿಟ್ರೆ 100-200 ರುಪೀಸಲ್ಲಿ ಒನ್ ವೇಯಲ್ಲಿ ಆರಾಮಾಗಿ ಇಲ್ಲಿ ಬಂದು ಲ್ಯಾಂಡ್ ಆಗಿಬಿಡ್ಬೋದು. ಸೊ ದಿಸ್ ಈಸ್ ದಟ್ ಕ್ಲಾಕ್ ಟವರ್. ನೋಡಿ ಎಷ್ಟು ಅದ್ಭುತವಾಗಿದೆ. ಹಳೆ ಕಾಲದ್ದು 15ನೇ ಸೆಂಚುರಿಲಿ ಕಟ್ಟಿರೋಂಥದ್ದು. ಇವತ್ತಿಗೂ ಕೂಡ ಎಷ್ಟು ಎಲ್ಲ ಥರದ ಫ್ಲಡ್ಸು, ಸುನಾಮಿ ಇದ್ದಿರ್ಬೋದು, ಎಲ್ಲನೂ ಅದನ್ನು ಎಂಡ್ಯೂರ್ ಮಾಡ್ಕೊಂಡು ಹಿಂಗೆ ಸ್ಟ್ರಾಂಗ್ ಆಗಿ ನಿಂತಿದೆ ನೋಡಿ. ಇದನ್ನ ನೋಡಿಕೊಂಡು ವಾಪಸ್ ಟ್ರೈನ್ ತಗೊಂಡು ಕೊಲಂಬೋಗೆ ಹೋದೆ. ಇಲ್ಲಿವರೆಗಿನ ಒಟ್ಟು ಖರ್ಚು ನೋಡೋಣ. ಮಿರಿಸಾಯಿಂದ ಉನ್ನವಟುನ ಬಸ್ಗೆ 30 ರೂಪಾಯಿ, ದೇವಸ್ಥಾನ, ಟರ್ಟಲ್ ಬೀಚು, ಗಾಲೆ ಫೋರ್ಟ್ ಓಡಾಡಕ್ಕಾಗಿದ್ದು 300 ರೂಪಾಯಿ, ಹಾಸ್ಟೆಲ್ 1 ನೈಟ್ ಸ್ಟೇ 500, ಫುಡ್ 500. ಅದಾದ ನಂತರ ವಾಪಸ್ ಕೊಲಂಬೋಗೆ ಟ್ರೈನ್ 300, ಅಲ್ಲಿಂದ ಏರ್ಪೋರ್ಟ್ಗೆ ಬಸ್ಸು 50 ರೂಪಾಯಿ. ಹಳೆ ವಿಡಿಯೋಗಳಲ್ಲಿ ಆಗಿದ್ದ ಖರ್ಚು 17,250 ರೂಪಾಯಿ. ಈ ವಿಡಿಯೋದ ಖರ್ಚು ಸೇರಿಸಿ 18,930 ರೂಪಾಯಿ. ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ಸು, ಫ್ರೆಂಡ್ಸ್ಗೆ ಗಿಫ್ಟ್ಸು, ಅದು ಇದು ಅಂತ 1,000 ರೂಪಾಯಿ ಇಟ್ಕೊಂಡ್ರು ಕೂಡ 20,000 ರೂಪಾಯಿ ಬಜೆಟಲ್ಲಿ ನೀವು ಶ್ರೀಲಂಕಾನ ಅದ್ದೂರಿಯಾಗಿ ಫಿನಿಶ್ ಮಾಡ್ಬೋದು. ಈ ಸೀರೀಸಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ. ಮತ್ತೊಂದು ಇದೇ ಥರ ಸೀರೀಸಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.